ನಿನ್ನೆ ಮುಂಬೈ ಇಂಡಿಯನ್ಸ್ ಮತ್ತೆ ರಾಜಸ್ಥಾನ ಮ್ಯಾಚ್ ಇದ್ದಿದ್ಕು ಈ ಕಡೆ ಮಳೆ ಬಂದಿದ್ಕು ಅದಾದ್ಮೇಲೆ ಇನ್ನಿಂಗ್ಸ್ ಸ್ಟಾರ್ಟ್ ಆದ್ಮೇಲೆ ಸೂರ್ಯವಂಶಿ ಮತ್ತೆ ಯಶಸ್ವಿ ಜೈಸ್ವಾಲ್ ಶಾರ್ಟ್ಸ್ ಅನ್ನ ಕೊಟ್ಟಿದ್ಕು ಸಕ್ಕದಾಗಿತ್ತು ಗುರು. ಒಂಥರ ಮಳೆಗಾಲದಲ್ಲಿ ಬೋಂಡ ತಿನ್ನಂಗಾಗತ್ತಲ್ಲ ಆ ತರ ಫೀಲ್ ಆಗಿದ್ದಾನೆ ಮುಂಬೈ ಇಂಡಿಯನ್ಸ್ ಅವ್ರಿಗೆ. ಏನು ಒದೆ ಗುರು ಯಪ್ಪ, ಸೂರ್ಯವಂಶಿ ಆಟಕ್ಕೆ ನಾನು ಕಳ್ದು ಹೋಗ್ಬಿಟ್ಟೆ. ಮಾತ್ರ ಕೇವಲ 14 ಬಾಲಿಗೆ 39 ರನ್ ಹೊಡಿತಾರೆ ಅಂದ್ರೆ ಹುಡುಗಾಟದ ಮಾತಾಗುರು. ಅದು ಯಾರಿಗೆ? ಜಸ್ಪ್ರೀತ್ ಬುಮ್ರಾಂಗೆ ಬರ್ತದಂಗೆ ಕೊಡಕ್ ಸ್ಟಾರ್ಟ್ ಮಾಡಿದ್ದು. ನಾನು ಈಗಾಗಲೇ ಸೂರ್ಯವಂಶದ ಮೇಲೆ ಸುಮಾರು ವಿಡಿಯೋನ ಕೂಡ ಮಾಡ್ಬಿಟ್ಟಿದ್ದೀನಿ. ಅಂದ್ರೆ ರೆಕಾರ್ಡ್ಸ್ ಮೇಲೆ ರೆಕಾರ್ಡ್ಸ್ ಈಗ ಬ್ರೇಕ್ ಮಾಡ್ತಾನೆ ಬರ್ತಾ ಇದಾರೆ. ಇನ್ನೂ ಕೂಡ 15 ವರ್ಷದ ಹುಡುಗ ನೋಡಿದ್ರೆ ಈ ಲೆವೆಲ್ ಆಡ್ತಿದ್ರೆ ಅಂದ್ರೆ ಏನ್ ಅನ್ನೋದೇ ಗೊತ್ತಾಗ್ತಲ್ಲ. ಇದು ನಮ್ಗೆ ನೋಡಿದ್ರೆ ಗೊತ್ತಾಗುತ್ತೆ ಏಜ್ ಅನ್ನೋದು ಜಸ್ಟ್ ನಂಬರ್ ಗುರು. ಅದು ಏನೋ ಅಲ್ವೇ ಅಲ್ಲ. ನಾವು 15 ವರ್ಷದ ಹುಡುಗ, ಸಣ್ಣ ಹುಡುಗ ಹಂಗೆ ಅಂತೀವಿ, ಬಟ್ ಎಲ್ಲ ಇರೋದು ಕೂಡ ಟ್ರಿಕ್ಸ್ ಅಲ್ಲಿ ಇರೋದು. ಕೆಲವೊಂದು ಬ್ಯಾಟಿಂಗ್ ಟ್ರಿಕ್ಸ್ ಗಳು ಕೂಡ ಇರುತ್ತೆ, ಆ ತರ ಅಪ್ಲೈ ಮಾಡಿ ಹೊಡಿತಿರೋದು ಸೂರ್ಯವಂಶಿ ಮಾತ್ರ. ಅದಾದ್ಮೇಲೆ ಈ ಕಡೆ ಯಶಸ್ವಿ ಜೈಸ್ವಾಲ್ ಕೂಡ ಅಷ್ಟೇ ಅದೇ ರೀತಿಯಾಗಿ ನಿಂತ್ಕೊಂಡಾಡಿದ್ದು. ಫುಲ್ ಅಂದ್ರೆ ಫುಲ್ ಉಡಿಸ್ ಮಾಡ್ಬಿಟ್ರು ನಿನ್ನೆ ಸ್ಟೇಡಿಯಂ ನ ಮಾತ್ರ. ಕಡಿಮೆ ಆಟ ಆಡಿದಾರೆ ಇಬ್ರು. ಒಂದೊಳ್ಳೆ ಸ್ಟಾರ್ಟಿಂಗ್ ಅನ್ನ ಕೂಡ ಸ್ಟಾರ್ಟಿಂಗ್ ಪಾರ್ಟ್ನರ್ಶಿಪ್ ಅನ್ನ ಕೂಡ ತಂದ್ಕೊಟ್ಟಿದ್ದು ಈ ಕಡೆ ವೈಭವ್ ಸೂರ್ಯವಂಶಿ ಮತ್ತೆ ಆ ಕಡೆಯಿಂದ ಯಶಸ್ವಿ ಜೈಸ್ವಾಲ್. ಫುಲ್ ಸಾಲಿಡ್ ಮ್ಯಾಚ್ ಮಾತ್ರ. ಒಂದು 11 ಓವರ್ ಮ್ಯಾಚ್ ಆದ್ರೂ ಕೂಡ ಅಷ್ಟೇ ನಮಗೆ ಒಳ್ಳೆ ಎಂಟರ್ಟೈನ್ಮೆಂಟ್ ಕೂಡ ಸಿಕ್ತು. ಅಂದ್ರೆ ಲಾಸ್ಟ್ RCB ಮತ್ತೆ CSK ಮ್ಯಾಚ್ ಆಯ್ತರ ಟೀಮ್ ಡೇವಿಡ್ ಕೊಟ್ರಲ್ಲ, ಆ ತರ ಇನ್ನಿಂಗ್ಸ್ ನಂಗೆ ನಿನ್ನೆ ನೋಡಿದ್ ಫೀಲ್ ಆಗಿದೆ. ಸೂರ್ಯವಂಶಿ ಆಡೋದ್ ನೋಡ್ತಿದ್ರು ಅಂದ್ರೆ ಯಪ್ಪ ಫುಲ್ಲು ಧ್ವಂಸ ಮಾತ್ರ. ನಿನ್ನೆ ಮುಂಬೈ ಬೌಲರ್ಸೇ ಫುಲ್ ತಲೆ ಕೆಡಿಸ್ಕೊಂಡ್ಬಿಟ್ರು. ಸ್ಟಾರ್ಟಿಂಗ್ ಏನಾಯ್ತು ಅಂದ್ರೆ ಯಶಸ್ವಿ ಜೈಸ್ವಾಲ್ ಮತ್ತೆ ಸೂರ್ಯವಂಶಿ ಬಂದ್ರು, ಆಟಕ್ಕೆ ಬಂದ್ರು. ಇನ್ನೇನು ಸ್ಟ್ರೈಕರ್ ಅಲ್ಲಿ ಯಶಸ್ವಿ ಜೈಸ್ವಾಲ್ ಇದ್ರು, ಈ ಕಡೆ ನಾನ್ ಸ್ಟ್ರೈಕರ್ ಅಲ್ಲಿ ಸೂರ್ಯವಂಶಿ ಇದ್ರು. ಸ್ಟಾರ್ಟಿಂಗ್ ಫಸ್ಟ್ನೇ ಓವರ್ ಯಶಸ್ವಿ ಜೈಸ್ವಾಲ್ ಆಡ್ಕೊಟ್ರು. ಅದಾದ್ಮೇಲೆ ಸೆಕೆಂಡ್ ಓವರ್ ಅಲ್ಲಿ ಬುಮ್ರಾ ಬಂದಿದ್ದು. ಅಲ್ಲ ಗುರು, ಈ ಬುಮ್ರಾಂಗೆ ಮುಂಚಿನ ನೇಮ್ ಇದೆ, ವರ್ಲ್ಡ್ ಕ್ಲಾಸ್ ಟಾಪ್ ಬೌಲರ್ ಅಂತ. ಮತ್ತೆ ಒಳ್ಳೆ ಯೋರ್ಕರ್ ಕೂಡ ಆಗಿದ್ದಾರೆ. ಎಂತೆಂತ ಬ್ಯಾಟ್ಸ್ಮನ್ ಗಳೇ ಸ್ಟ್ರಗಲ್ ಮಾಡ್ತಾರೆ ಬುಮ್ರಾನ್ ಬೌಲಿಂಗಿಗೆ. ಆದ್ರೆ ಇಲ್ಲಿ ಸೂರ್ಯವಂಶಿ ಬರ್ತಾ ಇದ್ದಿದ್ದು ಫಸ್ಟ್ನೇ ಬಾಲ್ಗೆ 6 ನ ಬೀಸ್ತಾರೆ ಅಂದ್ರೆ ಒಂಥರ ಅನ್ಬಿಲೀವೇಬಲ್ ಅಂತಾನೆ ಹೇಳ್ಬೇಕು. ಆ ಲೆವೆಲ್ ಅಲ್ಲಿ ನಿನ್ನೆ ಬ್ಯಾಟಿಂಗ್ ಅನ್ನ ಆಡಿರೋದು ಸೂರ್ಯವಂಶಿ. ಅದಾದ್ಮೇಲೆ ಎರಡನೇ ಓವರಲ್ಲಿ ಫಸ್ಟ್ನೇ ಬಾಲ್ ಒಂದು 6, ಅದಾದ್ಮೇಲೆ ಮತ್ತೆ ಎರಡನೇ ಬಾಲ್ ಒಂದು ಬಿಟ್ ಮಾಡಿದ್ರು, ಮತ್ತೆ ಮೂರನೇ ಬಾಲ್ ಇನ್ನೊಂದು 6. ಬುಮ್ರಾ ಫುಲ್ ಕಂಗಾಲಲ್ಲಿ ಯಾರು ಗುರು ಇವನು ಈ ಲೆವೆಲ್ ಅಲ್ಲಿ ಆಡ್ತಾ ಇದ್ದಾನಲ್ಲ ಅಂತ ನಗಾಡ್ತಾ ಇದಾರೆ ಬುಮ್ರಾ ನಿಂತ್ಕೊಂಡಲ್ಲಿ. ಫುಲ್ಲು ಲೆವೆಲ್ ಅಂದ್ರೆ ಸೂರ್ಯವಂಶಿ ಇನ್ನಿಂಗ್ಸ್ ನೋಡಕ್ಕೆ ಪೈಸಾ ವಸೂಲ್ ಮ್ಯಾಚ್ ಆಗೋದದು ಹೇಳ್ತಿದ್ದೀನಲ್ಲ. ಇನ್ನು ತುಂಬಾ ಅಂದ್ರೆ ತುಂಬಾ ಬ್ರೈಟ್ ಫ್ಯೂಚರ್ ಇದೆ ಸೂರ್ಯವಂಶಿಗೆ. ಮ್ಯಾಚ್ಗಳು ಕಾಯ್ಬೇಕಿನ್ನ ಫ್ಯಾನ್ಸ್ಗಳು. ಈಗ ದೊಡ್ಡ ದೊಡ್ಡ ಸ್ಟಾರ್ಸ್ ಗಳಿಗೆ ಏನೊಂದು ಫ್ಯಾನ್ಸ್ ಇದಾರಲ್ಲ, ಅದ್ರಗಿಂತ ಡಬಲ್ ಫ್ಯಾನ್ ಬೇಸ್ ಇಲ್ಲಿ ಸೂರ್ಯವಂಶಿ ಬ್ಯಾಟಿಂಗ್ ನೋಡಕ್ ಸಿಗುತ್ತೆ ಅನ್ಸುತ್ತೆ. ಆ ಲೆವೆಲ್ ಫ್ಯಾನ್ ಇರೋದು. ನಾನಂತೂ ಸೂರ್ಯವಂಶಿಗೆ ದೊಡ್ಡ ಫ್ಯಾನ್ ಆಗ್ಬಿಟ್ಟಿದ್ರು. ಬ್ಯಾಟಿಂಗ್ ಸ್ಟೈಲ್ ನೋಡೇ ಫ್ಯಾನ್ ನಾನು ಫುಲ್ಲು. ಕಂಗಾಲ್ ಮಾಡಾಕ್ ಬಿಟ್ಟಿದ್ದಾರೆ ಅಲ್ಲಿ. ನಿನ್ನೆ ಬುಮ್ರನ್ನೇ ಕಂಗಾಲ್ ಮಾಡೋದು. ಅದಾದ್ಮೇಲೆ ಕೇವಲ 19 ಬಾಲ್ಗೆ 39 ರನ್ ನೋಡಿದ್ರು ಸಾಕು. ಏನ್ ಕಡಿಮೆ ಬ್ಯಾಟಿಂಗ್ ಅದು, ಮೈ ಗಾಡ್. ಫುಲ್ಲು ಧ್ವಂಸ ಮಾಡಕ್ಕಿರೋದು ನಿನ್ನೆ ಅಲ್ಲಿ ಸ್ಟೇಡಿಯಂನ. ಎಷ್ಟು ಹೇಳಿದ್ರು ಕೂಡ ಸರಲ್ಲ ಸೂರ್ಯವಂಶಿ ಬಗ್ಗೆ. ಅದೇ ರೀತಿಯಾಗಿ ಜೈಸ್ವಾಲ್ ಕೂಡ ಒಳ್ಳೆ ಸಾಥನ್ನ ಕೂಡ ಕೊಟ್ಟು ನಿನ್ನೆ 32 ಬಾಲ್ಗೆ 77 ರನ್ ಹೊಡೆದಿದ್ದು. ನಿನ್ನೆ ಇವ್ರಿಬ್ರಿಂದಾನೇ ವಿನ್ ಹಾಕಿ ಸಾಧ್ಯ ಆಗಿರೋದು. ಇಲ್ಲಾಂದ್ರೆ ಯಾವುದೇ ಕಾರಣಕ್ಕೂ ಸಾಧ್ಯ ಆಗ್ತಿಲ್ಲ. ನಿನ್ನೆ MI ಏನಾದ್ರು ಫಸ್ಟ್ ಬ್ಯಾಟಿಂಗ್ ಮಾಡಿದ್ರು ಅಂದ್ರೆ ನಿಜವಾಗ್ಲೂ ಹೇಳ್ತಿದ್ದೀನಿ, ಐ ಥಿಂಕ್ ಅವರೊಂದು 120 ಔಟ್, ಅಂದ್ರೆ 120 ಟಾರ್ಗೆಟ್ ಕೊಡ್ತಾ ಇದ್ರು ಅನ್ಸುತ್ತೆ. ಏನಕ್ಕೆ ಅಂದ್ರೆ ಸ್ಟಾರ್ಟಿಂಗ್ ಪ್ರೆಜರ್ ಇರಲ್ವಲ್ಲ, ಇವ್ರು ಇಷ್ಟೇ ಹೊಡಿಲಿ ಗುರು ನೋಡೋಣ ಅಂತ ಆ ತರ ಕೊಡ್ತಿದ್ರು ಅನ್ಸುತ್ತೆ. ಆದ್ರೆ ಇಲ್ಲಿ ಸ್ಟಾರ್ಟಿಂಗ್ 6 ಬ್ಯಾಟಿಂಗ್ ಮಾಡಿದ್ಕೆ ಈ ಲೆವೆಲ್ ಅಲ್ಲಿ ಚೆಚ್ಚಿ ಬಿಸಾಕಿದ್ದ ಮಾತ್ರ. 11 ಓವರ್ಗೆ 150 ಹೊಡಿತಾರ ಅಂದ್ರೆ ಹುಡುಗಾಟದ ಮಾತಾ. ಈ ಕಡೆ ಯಶಸ್ವಿ ಜೈಸ್ವಾಲ್ 70 ರನ್ನು, ಈ ಕಡೆ ಸೂರ್ಯವಂಶಿ ಕೇವಲ 14 ಬಾಲಿಗೆ 39 ರನ್ನು. ಅದಾದ್ಮೇಲೆ ಲಾಸ್ಟ್ ಮ್ಯಾಚ್ ಅಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು ಧ್ರುವ್ ಜುರೇಲ್, DJ ಅವರು. ಈ ಮ್ಯಾಚ್ ನೋಡಿದ್ರೆ ಫುಲ್ ಫ್ಲಾಪ್. ಅದಾದ್ಮೇಲೆ ರಿಯನ್ ಪರಾಗ್ ಒಂದು 20 ರನ್ ಕಾಂಟ್ರಿಬ್ಯೂಷನ್ ಮಾಡಿದ ಅಷ್ಟೇ. ಬಟ್ ಇಲ್ಲಿ ಸಾಲಿಡ್ ಬ್ಯಾಟಿಂಗ್ ಅಂದ್ರೆ ನಂಗೆ ಈಗಲೂ ಕೂಡ ಸೂರ್ಯವಂಶಿ ಶಾರ್ಟ್ಸ್ ಗಳು ಹಂಗೆ ಕಣ್ಣಿಗೆ ಬರೋದ್ ಗುರು. ಎಂತ ಒದೆಗಳು ಗುರು ಯಪ್ಪ. ಫುಲ್ ಕಂಗಾಲ ಲೈಕ್ ಬೌಲರ್ಸ್ ಗಳು ತಲೆ ಕೆಡಿಸ್ಕೊಬೇಕು. ಅದಾದ್ಮೇಲೆ ಲಾಸ್ಟಿಗೆ ಮ್ಯಾಚ್ ಮುಗಿದ್ಮೇಲೆ ಶೇಕ್ ಹ್ಯಾಂಡ್ ಮಾಡಾಕಿರುತ್ತಲ್ಲ, ಹಾರ್ದಿಕ್ ಪಾಂಡ್ಯ ವೈಭವ್ ಸೂರ್ಯವಂಶಿ ಎದೆ ಕೊಡ್ಬಿಟ್ಟು ನಿನ್ ಗುಣ್ಗೆ ಬಹಳ ದೊಡ್ಡದಿದೆ ಅಂತ ಹೇಳಿದ್ದು ಅದು ಮಾತ್ರ ಅಲ್ಟಿ ಲೆವೆಲ್. ಒಬ್ಬ ದೊಡ್ಡ ಪ್ಲೇಯರ್ ಸಣ್ಣ ಈಗ ಬಂದಿರೋ ಪ್ಲೇಯರ್ಗೆ ಆತರ ಮೆಚ್ಚುಗೆನ ವ್ಯಕ್ತಪಡಿಸ್ತಾರೆ ಅಂದ್ರೆ ಮೆಚ್ಚಲೇಬೇಕು. ಅದು ರಿಯಲ್ ಸಕ್ಸಸ್ ಅಂದ್ರೆ ಮಾತ್ರ ಮೆಚ್ತೆ ಮಾತ್ರ. ನಿಜವಾಗ್ಲು ಅಲ್ಟಿ ಬ್ಯಾಟಿಂಗ್ ಗುರು. ಅದಾದ್ಮೇಲೆ ಈ ಕಡೆ ಮುಂಬೈಯಿಂದ ಬಂದವರೆಲ್ಲ ಕೂಡ ಫ್ಲಾಪ್. ಈ ಕಡೆ ರಿಯನ್ ರಿಕ್ಲಾಂಟನ್ ಕೂಡ ಹೋಗಿ ಅವರು ಕೂಡ ಸ್ಟಾರ್ಟಿಂಗ್ ಒಂದು 6 ಅನ್ನ ಹೊಡೆದಿದ್ ನೋಡ್ತಾವ ಅಂದ್ರೆ ಏನ್ ಮ್ಯಾಚ್ ಮುಗಿಸ್ಬಿಡ್ತಾರೆ ಬೇಗ ಅಂತ ಅನ್ಕೊಂಡೆ. ಅವರು ಕೂಡ ಫ್ಲಾಪ್. ಅದಾದ್ಮೇಲೆ ರೋಹಿತ್ ಶರ್ಮಾ ಕೂಡ ಇಲ್ಲಿ
ಫ್ಲಾಪ್ ಕೂಡ ಆಗಿದ್ದು ಸಂದೀಪ್ ಶರ್ಮಾಗೆ. ತುಂಬಾ ಸಲ ಔಟ್ ಕೂಡ ಆಗಿರೋ ಸಂದೀಪ್ ಶರ್ಮಾಗೆ ನಾನು ಅನಾಲಿಸಿಸ್ ವಿಡಿಯೋ ಮಾಡ್ಬೇಕು ಕೂಡ ಹೇಳಿದ್ದೆ. ಸಂದೀಪ್ ಶರ್ಮಾಗೆ ರೋಹಿತ್ ಶರ್ಮಾ ವಿಕೆಟ್ ಬಿಡೋ ಚಾನ್ಸಸ್ ಕೂಡ ಇರುತ್ತೆ ಅಂತ. ನಿನ್ನೆ ವಿಡಿಯೋದಲ್ಲಿ ಅದೇ ರೀತಿಯಾಗಾಯ್ತು. ಅದಾದ್ಮೇಲೆ ಸೂರ್ಯಕುಮಾರ್ ಯಾದವ್ ಕೂಡ ಅಷ್ಟೇ ಬಂದವರು ಬರ್ತಾದಂಗೆ ಒಂದು 4 ಏನೋ ಹೊಡೆದ್ರು. ಸೊ ಅದನ್ನ ನೋಡಿ ಮತ್ತೆ ನಾನು ಒಂದ್ ಕಡೆ ಅನ್ಕೊಂಡೆ ಸೂರ್ಯಕುಮಾರ್ ಯಾದವ್ ಇದಾರ್ಗು ಮ್ಯಾಚ್ ಮುಗಿಸ್ತಾರೆ ಅಂತ. ಆದ್ರೆ ಅವರು ಕೂಡ ಇಲ್ಲಿ ಫ್ಲಾಪ್ ಆಗಿದ್ದು. ಅದಾದ್ಮೇಲೆ ತಿಲಕ್ ವರ್ಮಾ ಕೂಡ ಇಲ್ಲ, ಹಾರ್ದಿಕ್ ಪಾಂಡ್ಯ ಇಲ್ಲ. ಅದಾದ್ಮೇಲೆ ನಮನ್ ದೀರ್ ಮತ್ತೆ ರುದರ್ಫರ್ಡ್ ನಿಂತ್ಕೊಂಡು ಆಡಿದ್ಕೆ ಸ್ವಲ್ಪ ಮ್ಯಾಚ್ ಸ್ವಲ್ಪ ಬಂತು. 25 ರನ್ ಹೊಡೆದ್ರು ಅನ್ಸುತ್ತೆ. ಆಕ್ಚುಲಿ ರುದರ್ಫರ್ಡ್ ಇಂದು ಕ್ಯಾಚ್ ಒಂದು ಡ್ರಾಪ್ ಕೂಡ ಮಾಡಿದ್ದು ಜೈಸ್ವಾಲ್, ಅದೊಂದು ಸ್ವಲ್ಪ ಕಾಸ್ಟ್ಲಿ ಕೂಡ ಆಯ್ತು. ಇನ್ ಕೇಸ್ ಬೇಗ ರುದರ್ಫರ್ಡ್ ಇಂದು ವಿಕೆಟ್ ಅನ್ನ ಎತ್ಕೊಂಡ್ಬಿಟ್ಟಿದ್ರು ಅಂದ್ರೆ ಅದ್ ಏನಾಯ್ತು ಅಂದ್ರೆ ಜೈಸ್ವಾಲ್ ಕ್ಯಾಚ್ ಹಿಡಿದ್ಬಿಟ್ಟು ಸ್ವಲ್ಪ ಬಾಲ್ ಸ್ಲಿಪ್ ಆಯ್ತು. ಹಾಗಾಗಿ ಅದು ಕ್ಯಾಚ್ ಡ್ರಾಪ್ ಕೂಡ ಆಗಿದ್ದು. ಏನಕ್ಕೆ ನಿನ್ನೆ ಮಳೆ ಬೇರೆ ಬಂದಿತ್ತಲ್ಲ, ಹಾಗಾಗಿ ಬಾಲ್ ಗ್ರಿಪಿಗೆ ಕೂಡ ಸಿಗ್ತಿರಲಿಲ್ಲ. ಹಾಗಾಗಿ ಅದೊಂದು ಮೈನಸ್ ಆಗಿರ್ಬೋದು ನಿನ್ನೆ ಯಶಸ್ವಿ ಜೈಸ್ವಾಲಿಗೆ. ಹಾಗಾಗಿ ರುದರ್ಫರ್ಡ್ ಇನ್ ಕ್ಯಾಚ್ ಕೂಡ ಡ್ರಾಪ್ ಮಾಡಿದ್ದು. ಅದಾದ್ಮೇಲೆ ಸ್ವಲ್ಪ ಕಾಸ್ಟ್ಲಿ ಕೂಡ ಆದ್ರು, ಇಲ್ಲಾಂದ್ರೆ ಇನ್ನೂ ಬೇಗನೆ ಕಟಕ್ ಬರಿತ್ತು MI ಅವರ. ಯಾರು ಕೂಡ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನಿನ್ನೆ ರಾಜಸ್ಥಾನ್ ವಿನ್ ಆಗುತ್ತೆ ಅಂತ. ಎಲ್ಲ ಕೂಡ MI ಅಂತ ಇದ್ರು. ಆದ್ರೆ ನಾನು ಅನಾಲಿಸಿಸ್ ವಿಡಿಯೋ ಮಾಡ್ಬೇಕಾದ್ರೆ ನಿಮಗೆ ಹೇಳಿದ್ದೆ ರಾಜಸ್ಥಾನ ಈ ಮ್ಯಾಚ್ ಕೂಡ ಹೊಡಿಯುತ್ತೆ ಅಂತ. ಅದೇ ರೀತಿಗೆ ನಿನ್ನೆ ಮ್ಯಾಚ್ ಕೂಡ ವಿನ್ ಆಗಿದೆ. ಒಳ್ಳೆ ಮ್ಯಾಚ್ ನಿನ್ನೆ ನಮಗೆ ನೋಡಕ್ಕೆ ಸಿಕ್ತು. ಮಳೆ ಬಂದ್ರು ಕೂಡ ಅಷ್ಟೇ. ಹೇಗೆಲ್ಲ ಎಂಜಾಯ್ ಮಾಡಿದಿರಿ, ಏನೇನು ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ಇದೇ ರೀತಿ ಹೆಚ್ಚಿನ ಕ್ರಿಕೆಟ್ ಕಂಟೆಂಟ್ ಆಗಿ ಚಾನಲ್ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಇನ್ನೊಂದು ಫ್ರೆಶ್ ಕಂಟೆಂಟ್ ಜೊತೆಗೆ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಜೈ ಹಿಂದ್, ಒಂದೇ ಮಾತರಂ.